ಅಣ್ಣ ಇವೆಲ್ಲ ಎಷ್ಟಿದೆ ಅಣ್ಣ ಟೋಟಲ್ ಇವು? ಟೋಟಲ್ ಎಲ್ಲ ಮನೇಲೊಂದು 14 ನಾಟಿ ಕ್ರಾಸ್ ಸೌಂಡ್ ಸೇರಿಸ್ಕೊಂಡು ಎಲ್ಲ ಸೇರಿಸ್ಕೊಂಡು ನಮ್ಮವೆಲ್ಲ ಟೋಟಲ್ ಒಂದು 14 ಇದೆ. ಹೆಂಗ್ ಮೇಂಟೈನ್ ಮಾಡ್ತೀರಾ ಎಲ್ಲ? ಎಲ್ಲ ಕೊಂಡು ಮೇವು ಮಾಡ್ತೀವಿ. ಇವೆಲ್ಲ ಇವಾಗ ಎಲ್ಲ ಆಚೆ ಬಿಟ್ಟಿದ್ದು ಹೆಂಡತನ ಎಲ್ಲ ಆಚೆ ಬಿಟ್ಬಿಡ್ತೀವಿ. ಸ್ವಲ್ಪ ಅಲ್ಲಿ ಇಲ್ಲಿ ಮೇವು ಐತೆ. ಈಗ ಮಳೆ ಹೋಯ್ತಲ್ಲ ಸ್ವಲ್ಪ ಮೇವು ಐತೆ, ಆಚೆ ಬಿಟ್ಟಿರ್ತೀವಿ. ಮೇಯ್ಕೊ ಬಂದಿದ್ದಕ್ಕೆ ಒಂಚೂರು ಮನೆ ಹತ್ರ ಒಣಲ್ ತಗೋತೀವಿ. ಪಾಲಿಗೆ ಮಾಡ್ಕೊಂಡಿದ್ವಿ ಜಮೀನು ತಗೊಂತೀವಿ. ಹಿಡಿತಾ ಇರ್ತೀವಿ ನೀನು ನಿಮ್ಮ ಸುತ್ತಲೂ ನಾಟಿ ದನಗಳು ಅವೇ ಅಣ್ಣ? ನಾವು ನಮ್ಮೂರಲ್ಲಿ ಪರವಾಗಿಲ್ಲ, ಅಕ್ಕಪಕ್ಕ ಊರು ಹೋಗ್ತಂದ್ರೆ ನಮ್ಮೂರಲ್ಲಿ ನಾಟಿದ್ದೆ ನಾವು. ಅಣ್ಣ ಈ ಕರುಗಳಲ್ಲಿ ಯಾವ್ದಾದ್ರು ನಿಮ್ಗೆ ಗಜಂಗೆ ತಿರ್ಗಿ ಯಾವ್ದಾದ್ರು ಹೆಣ್ಗರುಗಳು ಹುಟ್ಟಿದವ? ಹುಟ್ಟಿದ್ವಿ. ಯಾವ್ದು? ಅದೊಂದು ಕರು ಇದೆ. ಯಾವುದು ಇದೆ ಅದ್ರ ತಾಯಿ. ಅದಾ ಗಜನ್ ಹುಟ್ಟಿರೋದು ಇವಾಗ? ಅದು ಸಕಲಾಗೈತಣ್ಣ ಅಣ್ಣ ಕರ? ಒಂದು 11 ತಿಂಗಳು ಅಣ್ಣ ಕರ. ಒಳ್ಳೆ ಕರ ಹುಟ್ಟೈತಣ್ಣ. ಅವಕ್ಕೆ ಹೆಚ್ಚು ಕಮ್ಮಿ ಒಂದು 12-13 ಬೀಜ ಜೋರಿ. ನಾನೇ 8-9 ಬೀಜ ಜೋರಿ ಕೊಟ್ಟಿದ್ದೀನಿ. ಗಜನ್ ಹುಟ್ಟಿರೋವು? ಗಜನ್ ಹುಟ್ಟಿರೋವು. ಈಗಲೂ ದನ ಕಟ್ತಾ ಇರೋ 3-4 ವರಿ ಅವೆ. ತಮಿಳ್ನಾಡಲ್ಲಿ ಒಂದು ಐತೆ, ಇಲ್ಲಿ ಮಾದಾಪುರದಲ್ಲಿ ಒಂದು ಐತೆ. ಎಲ್ಲ ಸುಮಾರು ಕಡೆ ದನ ಕಟ್ತಾ ಇರೋದು ಒಂದು ವರಿ ಐತೆ. ಇದು ಈ ಹೆಣ್ಗೋರಿ ಯಾವ್ದ್ರದ್ದು? ಈ ಹೆಣ್ಗರಿ ಒಂದು ಅಯ್ಯಗ್ರೀವ ಅಂತ ಒಂದು ವರಿ ಇತ್ತು ಗೊತ್ತಾ? ಅಯ್ಯಗ್ರೀವ ನೋಡಿದೀವಿ, ಹೇಳಿ. ಸ್ವಲ್ಪ ಕಾಲ್ ಬೆಂಡ್ ಆಗಿತ್ತು, ಹುಟ್ಟಿರೋದು ಅಯ್ಯಗ್ರೀವ. ಬಸ್ತಿ ವರಿ ಬ್ಲಡ್ ಲೈನು. ಇದು ಬಂದು ಬಿಡದಿಲ್ಲೇ ಹುಟ್ಟಿದ್ದಂತೆ. ಬಿಡದಿಯಿಂದ ಜಾತ್ರೆಯಲ್ಲಿ ಮಾಗಡಿಯವ್ರಿಗೆ ಕೊಟ್ಬಿಟ್ಟಿದ್ರು. ಮಾಗಡಿ ತಾವಿಂದ ಬೇರೆಯವ್ರಿಗೆ ಹೋಗಿತ್ತು ಕೈಗೆ, ಇನ್ನೊಬ್ರ ಕೈಗೆ, ವ್ಯಾಪಾರಗಳಿಗೆ. ಅವ್ರ ತಾವಿಂದ ನಾನು ಇಟ್ಕೊಂಡು ಅಯ್ಯಗ್ರೀವನ್ ಮಗಳು. ಆನೆ ಕೆಟ್ಟಾಗಿತ್ತಣ್ಣ. ಹಾಲು ಗೀಲು ಹಾಕಿದ್ಮೇಲೆ ಸ್ವಲ್ಪ ಹೊಟ್ಟೆ ಬಿಟ್ಕೊಂಡೈತೆ. ಅಣ್ಣ ಅದು ಆ ಕಡೆದು? ಇದು ಬಂದು ಅಜ್ನಳ್ಳಿ ವರಿ. ಅಜ್ನಳ್ಳಿ ವರಿ? ಮೂರ್ತಣ್ಣವ್ರದ್ದು. ಆ ವರಿಗೆ ಹುಟ್ಟಿರೋದು. ಇದು ತಂದು ಆಗ್ಲೇ 4 ತಿಂಗಳಾಯ್ತು. ಅಣ್ಣ ಓರ್ಗರುನ ಕಡ್ಸ್ಕೊರೋಣ? ಅದು ಕಡ್ಸ್ಕೊರೋಣ. ಒಳ್ಳೆ ಜಾತಿ ಕೂಡ. ಅಜ್ನಳ್ಳಿ ಬೇಕಾಗಿತ್ತು ಕರಿನ್ ತಕ್ಕಾಗಿ. ಒಳ್ಳೆ ಕರ ಅಣ್ಣ. ಮನೆಗೆ ಹಾಲ್ಗೆ ಪಾಲ್ಗೆ ಒಳ್ಳೆ ಕರ ಹಾಕ್ಸ್ಕೊಳಕ್ ಒಳ್ಳೆ ಕರ. ಅದ್ ಬಿಟ್ರೆ ಇನ್ಯಾವ್ದು ಕರುಗಳವ ಅಣ್ಣ? ಈ ಒಂದು ಜೊತೆ ಮಾಡಿದೀವಿ. ಇದು ಬಂದು ನಮ್ಮ ಕಲ್ಕಿ ವರಿಗೆ ಹುಟ್ಟಿರೋದು. ಇದು ನಿಮ್ ಕಲ್ಕಿ ವರಿಗೆ ಇನ್ನೂ ಅಲ್ಲ ಆಗಿಲ್ಲ. ನಮ್ಮ ಮನೇಲೆ ಹುಟ್ಟಿದ್ದು. ಇದು ಬಂದು ತಗೊಂಬಂದಿದ್ದಾನೆ ಅದ್ರ ಜೊತೆಗೆ ಅಂತ ಊಟಕ್ಕೆ ಅಂತ ತಂದಿದ್ದೀರಾ? ಅಂತ ತಂದಿದ್ದು ಮತ್ತದಲ್ಲಿ. ಇನ್ನೂ ಅಲ್ಲ ಆಗಿಲ್ಲ ಕರುಗಳು. ಆಗಿಲ್ಲ. ಇವಾಗ ಯಾರಾದ್ರೂ ಬಂದ್ರೆ ಸೇಲ್ ಕೊಡ್ತೀರಾ? ಇದು ಅದು ಕೊಡಲ್ಲ ಅಣ್ಣ, ಇದು ಕೊಡ್ತೀನಿ ಬೇಕಾರೆ. ಕೆಲಸ ಮುಗಿಸಿದ್ಮೇಲೆ. ಇವಾಗ 2 ಕೆಲಸ ಹೋಗ್ತಾವ? ಕೆಲ್ಸಕ್ಕೆ ಹೋಗ್ತೀವಿ. 2 ಕೆಲ್ಸಕ್ಕೆ ಹೋಗ್ತವೆ. ಪಳಗಿಸ್ತೀವಿ. ನಮ್ಮ ಬಿತ್ತನೆಗೆಲ್ಲ ಬೇಕಲ್ಲ ಈಗ. ಈಗ ಬಿತ್ತನೆ ಅಷ್ಟಕ್ಕೆ ಹೊಲ ಕುಂಟೆ ಹೊಡಿಯೋಕ್ಕೆ ಬಿತ್ತನೆ ಮಾಡ್ಕೊಳಕ್ಕೆ ಬೇಕು. ಅದಕ್ಕೆ ಕೂಟ ಮಾಡಿದ್ದೀನಿ. ಕೂಟ ಇಂಗ್ಲೀಷ್ ಫುಡ್ ಬೇಕಾದ್ರೆ ಕೊಡ್ತೀನಿ. ಇದು ಕೊಡ್ತೀನಿ, ಅದು ಕೊಡಲ್ಲ. ಅದು ಮನೆ ಒಟ್ಟಿಗೆ ಅಂತ ಮಾಡಿಕೊಂಡಿದ್ದೀನಿ. ಇದು ಯಾವ ಗೋಲ್? ಇದು ಬಲ್ಗೋಲ್ ಅಣ್ಣ. ಈ ಕಟ್ಟಿರೋದು ಬಲ್ಗೋಲ್. ಅದು 2 ಗೋಲು, ಇದು ಬಲ್ಗೋಲ್. ಅವೆಲ್ಲ ಕೆಲ್ಸಕ್ಕೆ ರೂಢಿ ಮಾಡ್ಬಿಟ್ಟು ಎಲ್ಲ ರೂಢಿ. ಅದು ಬಲ್ಗೋಲು, ಇದು 2 ಗೋಲು. ಎಲ್ಲ ಕೆಲ್ಸಕ್ಕೆ ಹೋಗ್ತವೆ. ಸಣ್ಣ ಪುಟ್ಟ ಕೆಲಸ ಅಣ್ಣ. ಏನಂತ ಬಿಕ್ಕಿಯಾಗೆ ನಾವು ಹೊಡಿಯಲ್ಲ. ಸಣ್ಣ ಪುಟ್ಟ ಕೆಲಸ. ಬಸ್ತಿ ವರಿದು. ಇದು ನಾ ತಂದಾಗ 24,000 ಬಿದ್ದಿತ್ತಣ್ಣ ನನಗೆ. ಎಷ್ಟು ವರ್ಷ ಆಯ್ತಣ್ಣ ತಗೊಂಡು? ಆಯ್ತಣ್ಣ ಒಂದು 5 ವರ್ಷ 5.5 ವರ್ಷ ಆಯಿತು. ನನ್ನ ಮನೇಲಿ ಪೂರ್ತಿ 4 ವರ್ಗರನೇ. ಒಳ್ಳೆ ಟಾಪ್ ಕರನೇ. ಫಸ್ಟ್ ವರ್ಗರ ನಾನು 75,000 ಕೊಟ್ಟು. ಸೆಕೆಂಡ್ ಕರ 2,25,000 ಕೊಟ್ಟೆ. 3ನೇ ಕರನು ನಾನೇ ಕೂಟ ಮಾಡ್ಕೊಟ್ಟೆ 1 ಲಕ್ಷಕ್ಕೆ. ಈಗ ಕೊಟ್ಟಿದ್ದು ಒಂದು ಬಸಪ್ಪನಿಗೆ ಹೋಯ್ತು. ಗಂಜಾಮ್ ಹತ್ರ ಒಂದು ದೇವಸ್ಥಾನ ಐತೆ, ಅಲ್ಲಿ ಬಸಪ್ಪನಿಗೆ ಇಟ್ಕೊಂಡೋದ್ರು. ಅದೇ ಬೇಕು ಅಂದ್ಬಿಟ್ಟು ಹಿಡ್ಕೊಂಡೋದ್ರು. ಅದು ಇದ್ದರೆ ಇವತ್ತು ಬೆಲೆ ಬೇರೆ. ಆಮೇಲೆ ಒಳ್ಳೆ ಓರಿ ಆಗೋದು. ಒಳ್ಳೆ ಟಾಪ್ ಕರ ಅದು. ಅವ್ರು ಅದೇ ಬೇಕು ಅಂತ ಹಿಡಿದ್ರಲ್ಲ, ದೇವ್ರಿಗೆ ತಾನೇ, ದೇವ್ರ ಹತ್ರ ಮೆರಲಿ. ಇವಾಗ ಇದು ಮತ್ತೆ ಫಲ ಆಗಿದೆಯಾ? ಎಷ್ಟು ತಿಂಗಳು ಫಲ ಆಗಿದೆ ಇವಾಗ? 3.5-4 ತಿಂಗಳು ಆಯಿತು. ಯಾವ ಊರಿಗೆ ಬಿಟ್ಟಿರೋದು? ಆ ಊರಿಗೆ ಬಿಟ್ಟಿದ್ದೀರಾ? ಈ ಊರಿಗೆ ಅದೇ ಮೊನ್ನೆ ಕೊಟ್ಟಿದ್ದವರಿಗೆ. ಇದು ಎಷ್ಟು ತಿಂಗಳು ಫಲ? ಇದು ಒಂದು 20 ದಿನ 1 ತಿಂಗಳು ಆಯ್ತಾನ. ಕೊಂದಾಕ್ಬಿಟ್ಟಿತ್ತು, ಅದೇ ಊರಿಗೆ ಬಿಟ್ಟಿದೆ. ಮತ್ತೆ ಕೊಂದಾಕ್ಬಿಡ್ತಲ್ಲ, ರಿಟರ್ನ್ ಆದ್ಮೇಲೆ ಬಿಟ್ಕೊಂಡಿದ್ದೆ. ಇವಾಗ ಇದು ಯಾರಾದರೂ ಬಂದರೆ ಕೊಡ್ತೀರಾ? ಇದು ಸೇಲ್ಗೆ ಕೊಡಲ್ಲ, ಮನೆಗೆ ಮಾಡಿ ಕೊಡ್ತೀರಾ?
ಹಸ ಒಳ್ಳೆ ಹಸ ಅಣ್ಣ, ಇವತ್ತು ಹುಡ್ಕೋದು ಸಿಗಲ್ಲ ಈ ಕಾಪಸ. ಒಂದ್ಸಲ ಬಸ್ತಿ ಮರಿ ಆಗ್ಲೇ ಆಮೇಲೆ ತುಂಬಾ ದಿನ ಆಯ್ತು, ಒಂದ್ಸಲ ಬಿಟ್ಟು ಹೊಡೆದು ನೋಡೋಣ, ತೋರ್ಸೋಣ. ಇದ್ರೊಳಗೆ ಏನಂದ್ರೆ ಜಾತಿ ಕುಲ ಕರ ಹಾಕ್ಸ್ಕೊಬೋದು ಇದ್ರಲ್ಲಿ. ಹಾಲಲ್ಲಿ ಸ್ವಲ್ಪ ಕಮ್ಮಿ, ಹಾಲಲ್ಲಿ ನರ ಕಮ್ಮಿ. ಎಳ್ಗರ ಇದೆ, ಒಂದು ಕರ ಮಾಡಿ ಎಳ್ಗರ ಮಾಡಿಕೊಂಡು ಬಸ್ಸಿಗೆ ಭಾರಿ ಡಿಮ್ಯಾಂಡ್ ಇದೆ. ಬಸ್ಸಿಗೆಲ್ಲ ಕೇಳ್ತಾರೆ, ನಾನೇ ಕೊಡೋದು ಬೇಡ ಅಂತ ಕೊಡ್ತೀನಿ ನಾನು. ಓರಿ ನೋಡ್ದಂಗೆ ಆಯ್ತದೆ ಹೊಸ ನೋಡಿದ್ರೆ. ತಂದಾಗಿ ಏನು ಇರಲಿಲ್ಲ ಅಣ್ಣ, ಮುಳೆ ಚಕ್ರ. ಒಂದು ಬ್ರೀಡ್ ಅವ್ರ ಹತ್ರ ಕರ ಹಾಕಿತ್ತಂತ, ಅವ್ರ ಹತ್ರನೂ ಓರ್ಗರ. ಸೂಪರ್ ಹೆಣ್ಗಾಗ ಭಾರಿ ಚೆನ್ನಾಗಿ. ನಾವು ಅದಕ್ಕೆ ಆ ಓರಿದೊಂದು ಇರಲಿ, ಓರಿ ಅಂತೂ ತಗೊಳಕ್ಕಾಗಲಿಲ್ಲ, ಯಾವ ಓರಿ ಸಿಗ್ಲಿಲ್ಲ ಅಂತ ಹೋಗಿ ಒಂದು ತಂದಿದ್ದು, ಹಂಗೂ ಅದು ಸರೋಗ್ಲಿಲ್ಲ ಅಂತ ಕೊಟ್ಬಿಟ್ಟೆ. ಕರ ಸರೋಗ್ಲಿಲ್ಲ ಅದು ಕೊಟ್ಬಿಟ್ಟೆ. ಅದಕ್ಕೆ ಬ್ಲಡ್ ಲೈನ್ ಒಂದು ಕೆಲಸಕ್ಕೆ 2 ಕೋಲ್ಗೂ ಹೋಗುತ್ತೆ. 2 ಕೋಲ್ಗೂ ಹೋಗುತ್ತೆ. ಅದ್ರ ಕೆಲಸ ಏನು ಹೊಡಿತೀರಾ ಇವಾಗ ಇದ್ರಲ್ಲೂ? ಅಲ್ಬೇ ಗಿಲ್ಬೇ ಹುಡುಕಂತೀವಣ್ಣ, ಉಳೋದು ಬೀಳೋದು ಏನಿಲ್ಲ ನಮಗೆ. ನಾವು ಕೆಲ್ಸಕ್ಕೆ ಹೊಂಟೈತಿ, ಮನೆ ಹತ್ರ ಇರಲ್ವಲ್ಲ, ಏನಾರು ಅಲ್ಬೇ ಗಿಲ್ಬೇ ಕುಂಟೆ ಹೊಡ್ಕೊಳ್ಳೋದು ಮಾಡ್ಕೊಳ್ತೀವಿ. ಬೇರೆ ಕೆಲಸ ಇದ್ರು ಹಿಡ್ಕೊಂಡು ಮಾಡ್ತೀವಿ.